ಸೊ ಗೈಸ್ ತುಂಬ ಜನ ಹತ್ರ ಬಂದುಬಿಟ್ಟು ಮೈಕ್ ಇರಲ್ಲ. ಸೊ ಮೈಕ್ ಇಲ್ಲದೆ ಇರೋ ಕಾರಣದಿಂದ ಏನು ಮಾಡ್ತಾರೆ, ತುಂಬ ಜನ ವೀಡಿಯೋ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ್ಯಂಡ್ ಇನ್ನೂ ತುಂಬ ಜನ ಯಾವ ಥರ ಇರ್ತೀರ ಅಂದರೆ ಲೈಕ್ ಮೈಕ್ ಇಲ್ಲದೇನೂ ಹಂಗೆ ವೀಡಿಯೋಸ್ ಮಾಡಿರ್ತೀರ, ಬಟ್ ಅವ್ರದ್ದು ವಾಯ್ಸು ಅಷ್ಟು ಚೆನ್ನಾಗಿ ಆ್ಯಂಡ್ ಕ್ಲಿಯರಾಗಿ ಬರ್ತಾ ಇರಲ್ಲ. ಸೊ ಈ ಕಾರಣದಿಂದ ಏನಾಗ್ತಿರುತ್ತೆ, ನಿಮ್ಮ ಆಡಿಯನ್ಸು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಮೇಯ್ನಾಗಿ ನಮ್ಮದು ವೀಡಿಯೋ ಚೆನ್ನಾಗಿಲ್ಲ ಅಂದರೆ ನಮ್ಮದು ಆಡಿಯೋ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ವಿತೌಟ್ ಮೈಕ್ ನೀವು ಯಾವ ಥರ ವೀಡಿಯೋಸ್ನ ಮಾಡ್ಬೋದು, ಓಕೆನಾ. ಆ್ಯಂಡ್ ನೀವು ಆ ವಿಡಿಯೋನ ಮಾಡಿದರೆ ಸೇಮ್ ನೀವು ಯಾವ ಥರ ಮೈಕಲ್ಲಿ ನಾನೀಗ ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಸೇಮ್ ಟು ಸೇಮ್ ನಿಮಗೆ ವಾಯ್ಸ್ನು ಬಂದುಬಿಟ್ಟು ಅದೇ ಥರ ಕೇಳುತ್ತೆ, ಓಕೆನಾ. ನೀವು ನಾರ್ಮಲಾಗಿ ಮಾತಾಡಿದ್ರೂ ಆ ವಾಯ್ಸ್ನ ನಾವು ಮೈಕಲ್ಲಿ ಮಾತಾಡಿರೋ ಥರ ಕನ್ವರ್ಟ್ನ ಮಾಡ್ಬೋದು. ಯಾವ ಥರ ಕನ್ವರ್ಟ್ ಮಾಡ್ಬೋದು, ಎಲ್ಲಿ ನಾವು ಹೋಗ್ಬಿಟ್ಟು ಏನು ಮಾಡಬೇಕು ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಹತ್ರ ಮೈಕ್ ಇಲ್ಲ, ಸೊ ನಿಮಗೆ ಮೈಕ್ ಅವಶ್ಯಕತೆಯೇ ಇಲ್ಲ, ನೀವು ಆರಾಮಾಗಿ ಬಂದುಬಿಟ್ಟು ಒಂದು ವೆಬ್ಸೈಟ್ ಹೇಳ್ತೀನಿ, ಆ ವೆಬ್ಸೈಟಲ್ಲಿ ನೀವು ಆರಾಮಾಗಿ ಮೈಕಲ್ಲಿ ಮಾತಾಡೋ ಥರ ನೀವೇನು ಮಾಡ್ಬೋದು, ಕನ್ವರ್ಟ್ನ ಮಾಡ್ಬೋದು ನಿಮ್ಮ ವಾಯ್ಸ್ನ. ಅದು ಯಾವ ಥರ ಪ್ರಾಸೆಸ್ಸು. ಸೊ ನಾವೀಗ ವೀಡಿಯೋ ಮಾಡ್ಕೊಂಡಿದ್ರೆ ಆ ಆಡಿಯೋನ ಯಾವ ಥರ ನಾವು ಸಪ್ರೇಟ್ ಮಾಡಿ ವೀಡಿಯೋಯಿಂದ ಕನ್ವರ್ಟ್ ಮಾಡ್ಬೋದು ಅದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ ನಿಮಗೆ ಆಗ್ಲೇ ಗೊತ್ತಾಗೋದು. ಈಗ ನೀವು ನನ್ನ ಹತ್ರ ಮೈಕ್ ಇಲ್ಲ ಅಂತ ಏನು ವೀಡಿಯೋಸು ನಿಲ್ಲಿಸ್ಬಿಡ್ಬೇಡಿ, ಓಕೆನಾ. ಸೊ ಮೈಕ್ ಥರನೇ ನೀವು ಈಸಿಲಿ ನಾರ್ಮಲಾಗಿ ವೀಡಿಯೋ ಮಾಡಿಬಿಟ್ಟು ಜಸ್ಟ್ ನಾವು ಆಡಿಯೋನ ಕನ್ವರ್ಟ್ ಮಾಡೋದು ಮೈಕ್ ಅಲ್ಲಿ ಮಾತಾಡೋ ಥರ, ಓಕೆನಾ. ಸೊ ಎಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಯಾರ ಹತ್ರ ಎಲ್ಲ ಮೈಕ್ ಇಲ್ಲ ಆ್ಯಂಡ್ ಮೈಕ್ ಇದ್ದೂ ಅವ್ರದ್ದು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರಲ್ಲ ಅನ್ನೋರು ವೀಡಿಯೋನ ಫುಲ್ವರೆಗೂ ನೋಡಿ. ಇದು ತುಂಬ ಬೆನಿಫಿಟ್ಸು ನಿಮಗೆ. ಆ್ಯಂಡ್ ಡಿಫ್ರೆನ್ಸ್ ನಾನೇ ನಿಮಗೆ ಶೋ ಮಾಡ್ತೀನಿ, ಓಕೆನಾ. ಅಲ್ಲಿ ಮೇಲೆ ಎಕ್ಸಾಂಪಲ್ ಆಡಿಯೋನೂ ಇರುತ್ತೆ ಆ್ಯಂಡ್ ಮೈಕಲ್ಲಿ ಕನ್ವರ್ಟ್ ಆಗಿರೋ ಆಡಿಯೋನು ಬಂದುಬಿಟ್ಟು ಇರುತ್ತೆ. ಸೊ ನೋಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡ್ತೇವೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಅಂದ್ಕೊಳ್ಳಿ ಏನಾದರೂ ಒಂದು ಶೂಟ್ ಮಾಡ್ಕೋಬೇಕು ನೀವು, ಓಕೆನಾ. ಲೈಕ್ ಅಂದ್ಕೊಳ್ಳಿ ನಾನೀಗ ಒಂದು ವೀಡಿಯೋನ ನಾನು ಶೂಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ನಾನು ನಿಮಗೆ ಕೇಳಿಸ್ತೀನಿ. ಸೊ ನಾನು ಆಲ್ರೆಡಿ ಶೂಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸೊ ನೋಡಿ ನೀವು ಇದನ್ನು ಕೇಳಿ. ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಸೊ ಇದು ಬಂದುಬಿಟ್ಟು ಈ ವಿಡಿಯೋ ಬಂದುಬಿಟ್ಟು ನಾನು ಯಾವುದೇ ಮೈಕ್ ಯೂಸ್ ಮಾಡಿಲ್ಲ, ನಾರ್ಮಲಾಗಿ ಹಂಗೆ ಶೂಟ್ ಮಾಡಿರೋದು. ಸೊ ಈ ವಿಡಿಯೋನ ನಾನು ನಿಮಗೆ ಯಾವ ಥರ ನೀವು ಮೈಕ್ ಇಲ್ಲದೆ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ಬೋದು, ಅದು ಸೇಮ್ ನೀವು ಮೈಕ್ ಯೂಸ್ ಮಾಡೋ ಥರನೇ ಇರುತ್ತೆ. ಸೊ ನೀವು ಮೈಕ್ ಯೂಸ್ ಮಾಡಿಯೇ ನೀವು ವಿಡಿಯೋ ಮಾಡಿದ್ದಾರೆ ಅಂದ್ಕೊತಾರೆ ಬೇರೆಯವ್ರು ಯಾರಾದರೂ ನೋಡಿದರೆ. ಸೊ ಆ ಥರ ಬಂದುಬಿಟ್ಟು ನಾನು ನಿಮಗೆ ಇಲ್ಲಿ ವೆಬ್ಸೈಟ್ನ ಹೇಳ್ತೀನಿ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಈಗ ಏನು ಮಾಡಬೇಕು, ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಾನು ಒಂದು ಅಪ್ಲಿಕೇಶನ್ ನಿಮಗೆ ಹೇಳ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಯಾಕಂದರೆ ನಾವು ವೀಡಿಯೋನ ಫಸ್ಟ್ ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನು ಯಾವ ಥರ ಅಂತ ಹೇಳ್ತೀನಿ. ಪ್ಲೇಸ್ಟೋರ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ MP3 ಅಂತ ಹಾಕಿ, ಓಕೆನಾ. MP3 ಅಂತ ಹಾಕಿದರೆ ಇಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ತುಂಬ ಬಂದುಬಿಟ್ಟು ಆ್ಯಪ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಬಟ್ ಇದರಲ್ಲಿ ಯಾವುದು ನಿಮಗೆ ಮಾಡಬೇಕಂದ್ರೆ ಡೌನ್ಲೋಡ್ ಇದು, ಓಕೆನಾ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ಡ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಬಂದುಬಿಟ್ಟು ಓಪನ್ ಮಾಡಾದಮೇಲೆ ಇದನ್ನು ಎನೇಬಲ್ ಏನಿದೆ ಅದನ್ನು ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು, ಓಕೆನಾ. ಸೊ ನಿಮ್ಮದ್ರಲ್ಲಿ ಇನ್ಸ್ಟಾಲ್ ಕೇಳ್ಬೋದು. ಸೊ ನಿಮ್ಮದ್ರಲ್ಲಿ ನೀವು ಇನ್ಸ್ಟಾಲ್ನ ಕೊಡ್ಬೋದು, ಓಕೆನಾ. ಸೊ ಚೂಸ್ ಯೋರ್ ಫೈಲ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವೀಡಿಯೋಸ್ ಎಲ್ಲ ಯಾವ್ಯಾವುದಿದೆ ಅದೆಲ್ಲ ಬಂದುಬಿಡುತ್ತೆ. ಸೊ ನಾನು ಬಂದುಬಿಟ್ಟು ನಂದು ಯಾವುದು ವೀಡಿಯೋ ಮೊದಲನೇದಿದೆಯಲ್ಲ ಇದೇ ವೀಡಿಯೋ. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ AAC ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ MP3 ಅಂತ ಇದೆಯಲ್ವಾ, ಕಾಣಿಸ್ತಿದೆಯಲ್ವಾ. ಸಿಂಪಲಿ ನಿಮ್ಗೆ ಏನು ಮಾಡಬೇಕು, MP3 ಮೇಲೆ ಕ್ಲಿಕ್ ಮಾಡಬೇಕು. MP3 ಮೇಲೆ ಕ್ಲಿಕ್ ಮಾಡಿದ್ರೆ ಅದಾದಮೇಲೆ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಈ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಮ್ಮದು ಡೌನ್ಲೋಡ್ ಆಗಿಬಿಡುತ್ತೆ, ಆಡಿಯೋ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲೂ ಕೂಡ ನಮ್ಮದು ಏನು ಕನ್ವರ್ಟರ್ ಇದೆ ಅದು ವರ್ಕ್ ಆಗ್ತಿದೆ ಆ್ಯಂಡ್ ಡೌನ್ಲೋಡ್ನು ಕೂಡ ಆಗಿದೆ. ಸೊ ಇಲ್ಲಿ ಒಂದು ಸಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿದೆ, ಕಂಪ್ಲೀಟೆಡ್ ಅಂತ ಬಂದಿದೆ, ಕನ್ವರ್ಟೆಡ್ ಕಂಪ್ಲೀಟೆಡ್ ಅಂತ ಬಂದಿದೆ, ಓಕೆನಾ. ಸೊ ಈಗ ನನಗೆ ಏನು ಮಾಡ್ತೀನಿ, ನಾನು ಇದನ್ನು ಬ್ಯಾಕ್ ಬರ್ತೀನಿ, ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದಮೇಲೆ ಸೊ ಎಲ್ಲ ಫೋನಲ್ಲೂ ಫೈಲ್ಸ್ ಇರುತ್ತಲ್ವ, ನಿಮ್ಮ ಫೋನಲ್ಲಿ ಮೈ ಫೈಲ್ಸು ಇಲ್ಲ ಫೈಲ್ಸು ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ.
ಸೊ ನನ್ನದ್ರಲ್ಲಿ ಎಲ್ಲಿದೆ ಒಂದು ಸಲ ಹುಡುಕ್ತೀನಿ. ಸೊ ನಾನು ಇಲ್ಲೇ ಟೈಪ್ ಮಾಡ್ಕೊಳ್ತೀನಿ, ಫೈಲ್ಸ್ ಅಂತ ಹಾಕ್ತೀನಿ. ಸೊ ಫೈಲ್ಸ್ ಅಂತ ಹಾಕಿದಾಗ ನೋಡಿ ನನಗಿಲ್ಲಿ ಮೈ ಫೈಲ್ಸ್ ಅಂತ ಬಂತು. ಓಕೆನಾ. ಸೊ ಸಿಂಪಲ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮ ಆಡಿಯೋ ಬಂದುಬಿಟ್ಟು ಎಲ್ಲಿ ಸೇವ್ ಆಗಿದೆ, ಇಲ್ಲಿ ನಾವೀಗ ಕನ್ವರ್ಟ್ ಮಾಡಿದ್ವಲ್ಲ ಅದು, ವೀಡಿಯೋದಿಂದ ಆಡಿಯೋ ಕನ್ವರ್ಟ್ ಮಾಡಿದ್ವಲ್ಲ ಇದನ್ನು ಬೇಕಿದ್ರೆ ನೀವು ರಿನೇಮ್ ಮಾಡ್ಕೊಳ್ಳಿ, ಇಲ್ಲ ಫಸ್ಟಲ್ಲೇ ನಿಮಗೆ ಸಿಗುತ್ತೆ. ಸೊ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಒಂದು ಸಲ ನಾವು ಚೆಕ್ ಮಾಡೋದಕ್ಕೋಸ್ಕರ ನಾನು ಏನು ಮಾಡಿದೆ, ಇದನ್ನು ಮಾಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಡೌನ್ಲೋಡಲ್ಲಿ ಕೂಡ ನಂದು ಇಲ್ಲಿದೆ 160 KB ಇಲ್ಲಿದೆ. ಅದೇ ನಾವು ಆಡಿಯೋದಲ್ಲಿ ಏನಾದರೂ ಮಾಡಿದರೆ ಅದು ಬಂದುಬಿಟ್ಟು MB ಕೌಂಟ್ ಆಗುತ್ತೆ, ಸುಮ್ಮನೆ ನಮ್ಮ ಡಾಟಾ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು KBಯಲ್ಲಿ ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಕನ್ವರ್ಟ್ ಮಾಡಾದ್ಮೇಲೆ ಸಿಂಪಲ್ ಈಗ ನಿಮ್ಗೆ ಏನು ಮಾಡಬೇಕು, ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ಲೀನ್ AI ಅಂತ ಇದೆ ವೆಬ್ಸೈಟು. ಸೊ ಇಲ್ಲಿ ಕ್ಲೀನ್ ಅಂತ ಹಾಕ್ಕೊತೀನಿ. ಕ್ಲೀನ್ AI ಅಂತ ಹಾಕ್ಕೊಂಡಾಗ ಇಲ್ಲಿ ಬಂದುಬಿಟ್ಟು ಒಂದು ನಿಮಿಷ ಇನ್ನೊಂದ್ಸಲ ಕ್ಲೀನ್ AI. ಓಕೆನಾ. AI ಅಂತ ಹಾಕ್ತೀನಿ. ವೆಬ್ಸೈಟ್ನ ನಾನು ಸರ್ಚ್ ಮಾಡ್ತೀನಿ. ಕ್ಲೀನ್ ವಾಯ್ಸ್ AI ಬಂದುಬಿಟ್ಟು ನಮಗಿಲ್ಲಿ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಕ್ಲೀನ್ ವಾಯ್ಸ್ AI ಅಂದ್ಬಿಟ್ಟು. ಓಕೆನಾ. ಸೊ ನೀವು ಕ್ಲೀನ್ AI ಅಂತಲೂ ಹಾಕಿದ್ರೂ ಬರುತ್ತೆ, ಇಲ್ಲ ಕ್ಲೀನ್ ವಾಯ್ಸ್ AI ಅಂತಲೂ ಹಾಕಿದ್ರೂ ನಿಮಗೆ ಬರುತ್ತೆ. ಸೊ ಈ ವೆಬ್ಸೈಟ್ನ ನೋಡ್ಕೊಳ್ಳಿ, ಈ ಥರ ಕಾಣುತ್ತೆ. ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಈ ವೆಬ್ಸೈಟ್ನ ಓಪನ್ನ ಮಾಡ್ಕೋಬೇಕು. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಈ ವೆಬ್ಸೈಟ್ ಈಗ ಸದ್ಯಕ್ಕೆ ಫ್ರೀ ಇದೆ. ಸೊ ನೀವು ಎಷ್ಟೇ ನಿಮಿಷದ್ದು ಬೇಕಿದ್ರೂ ನೀವು ಇಲ್ಲಿ ವೀಡಿಯೋನ ಕನ್ವರ್ಟ್ ಮಾಡ್ಕೋಬೋದು ಆಡಿಯೋ ರೂಪದಲ್ಲಿ. ಸೊ ಸಾರಿ ವಿಡಿಯೋ ಅಲ್ಲ, ಆಡಿಯೋನ ನೀವು ಬಂದುಬಿಟ್ಟು ಮೈಕಲ್ಲಿ ಮಾತಾಡೋ ಥರ ಕನ್ವರ್ಟ್ ಮಾಡ್ಕೋಬೋದು. ಒಂದು ಸಲ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಟ್ರೈ ಇಟ್ ಫಾರ್ ಫ್ರೀ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಫೈಲ್ ಕೇಳ್ತಾ ಇದೆ, ಫೈಲ್ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಿದೆ. ಸೊ ನಿಮಗೇನು ಮಾಡಬೇಕು, ಇಲ್ಲಿ ಐ ಆಮ್ ರೆಡಿ ಟು ಅಪ್ಲೋಡ್ ಮೈ ಫೈಲ್ಸ್ ಅಂತ ಇದೆಯಲ್ಲ. ಸೊ ಸಿಂಪಲಿ ನಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೈ ಡಿವೈಸ್ ಲಿಂಕು ಅದೆಲ್ಲ ಕೇಳ್ತಾ ಇದೆ. ಸೊ ನಮಗೆ ಮೈ ಡಿವೈಸ್ ಕೊಟ್ಟರೆ ಸಾಕು. ಮೈ ಡಿವೈಸು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದುಬಿಟ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆ. ಸೊ ನಾವು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ವಾ. ಸೊ ಇಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕು, ಆಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಮೇಲೆ ನಿಮಗೆ ಆಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ವಾ, ಇಲ್ಲಿ ನಾನು ಮಾರ್ಕ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಮೇಲೆ ಫಸ್ಟಲ್ಲಿ ರೀಸೆಂಟ್ ಆಗಿದೆ 3 ಲೈನ್ಸ್ ಇದೆ, ಅದ್ರ ಕೆಳಗಡೆ ಆಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಮೊದಲನೇದೇ ಬಂದುಬಿಟ್ಟು ನಂದು ಈಗ ಏನು ಶೂಟ್ ಮಾಡಿದ್ನಲ್ಲ ವೀಡಿಯೋ, ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಿದ್ನಲ್ವ, ಸೊ ಅದು ಮೊದಲನೇದಾಗೆ ಸಿಗುತ್ತೆ ನಮಗೆ. ಸೊ ಈ ಮೊದಲನೇ ಫೈಲ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಮಗೆ ಕೆಳಗೆ ಬಂದರೆ ನಮ್ಮ ಆಡಿಯೋ ಸೆಲೆಕ್ಟೆಡ್ ಆಗಿದೆ. ಆ್ಯಂಡ್ ಅಪ್ಲೋಡ್ ಫೈಲ್ 1 ಫೈಲ್ ಅಂತ ಇದೆಯಲ್ವ, ಸಿಂಪಲ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ. ಆಯಿತಾ. ಸೊ ನಮ್ಮದು ಇಲ್ಲಿ ಪ್ರೊಸೆಸಿಂಗ್ ತಗೊಳ್ತಾ ಇದೆ. ಸೊ ನಾವು ಒಂದು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಸ್ಟಾರ್ಟ್ ಪ್ರೊಸೆಸಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಇದು ಬ್ಲ್ಯಾಕ್ ಕಲರಲ್ಲಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಸ್ಟಾರ್ಟ್ ಪ್ರೊಸೆಸಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ವಾ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ನಮ್ಮದು ಎಷ್ಟು ಫಾಸ್ಟಾಗಿ ಬಂದುಬಿಟ್ಟು ಆಡಿಯೋ ಜನ್ರೇಟ್ ಆಗ್ತಿದೆ ಕ್ಲಿಯರ್ ವಾಯ್ಸಲ್ಲಿ. ಓಕೆನಾ. ನೀವು ನೋಡ್ಬೋದು ಇಲ್ಲಿ ನೋಡಿ ನಮ್ಮದು ಆಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡ್ತು. ಆ್ಯಂಡ್ ಒರಿಜಿನಲ್ ಸೌಂಡು ಮತ್ತು ಕ್ಲೀನ್ ವಾಯ್ಸಲ್ಲಿ ಯಾವ ಥರ ಬಂದಿದೆ ಆ್ಯಂಡ್ ಒರಿಜಿನಲ್ ಸೌಂಡ್ ನಮ್ದು ಯಾವ ಥರ ಇದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಈಗ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈಸಿಲಿ ಬಂದುಬಿಟ್ಟು ಕೇಳಿ ನೋಡಿ ಒಂದ್ಸಲ ಯಾವ ಥರ ಇದೆ. ಫಸ್ಟ್ ನಾವು ಒರಿಜಿನಲ್ ಸೌಂಡ್ ಕೇಳೋಣ. ಒರಿಜಿನಲ್ ಸೌಂಡ್ ಅಂದರೆ ನಾನು ನಾರ್ಮಲಾಗಿ ವಿತೌಟ್ ಮೈಕು ಮಾತಾಡಿರೋದು. ಓಕೆನಾ. ಸೊ ಕೇಳಿಸ್ಕೊಳ್ಳಿ ಒಂದ್ಸಲ ಕರೆಕ್ಟಾಗಿ. ಸೊ ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್. ಸೊ ನೋಡಿದ್ರಲ್ಲ, ಇದು ಬಂದುಬಿಟ್ಟು ನಂದು ಒರಿಜಿನಲ್ ಸೌಂಡು ನಾನು ಅಪ್ಲೋಡ್ ಮಾಡಿದ್ದು. ಸೊ ಅಪ್ಲೋಡ್ ಮಾಡಾದಮೇಲೆ ಕ್ಲೀನ್ ವಾಯ್ಸ್ ಯಾವ ಥರ ನಾನು ವಾಯ್ಸ್ನ ಕ್ಲಿಯರ್ ಮಾಡಿದೆ ನೋಡಿ. ಸೊ ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್. ಸೊ ಡಿಫ್ರೆನ್ಸ್ ನೀವು ನೋಡಿದ್ರಲ್ವ. ಸೊ ನಾರ್ಮಲಾಗಿ ನನ್ನ ವಾಯ್ಸ್ ಯಾವ ಥರ ಬಂತು ಆ್ಯಂಡ್ ಕ್ಲೀನ್ AI ವಾಯ್ಸಲ್ಲಿ ನಂದು ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಎಡಿಟ್ ಮಾಡಿಕೊಟ್ಟಿದೆ. ಆ್ಯಂಡ್ ಮೈಕಲ್ಲಿ ಮಾತಾಡೋ ಥರ ನಂದು ವಾಯ್ಸ್ನೂ ಕೂಡ ಬಂದಿದೆ ಅಂತ ನೋಡಿದ್ರಲ್ವ. ಸೊ ಒಂದ್ಸಲ ಕೇಳ್ಕೊಳ್ಳಿ ನೀವು, ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ. ಸೊ ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ. ಸೊ ಅದಾದಮೇಲೆ ಇದು ನೋಡಿ, ಇದೊಂದು ಸಲ
ಸೊ ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ನೋಡಿದ್ರಲ್ಲ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ. ಇದು ಬಂದುಬಿಟ್ಟು ವಿತ್ ಮೈಕ್ ಮಾಡಿರೋ ಥರ, ಯಾರಿಗೂ ಗೊತ್ತೇ ಆಗಲ್ಲ ನೀವು ಮೈಕ್ ಯೂಸ್ ಮಾಡಿಲ್ಲ ಹಾಗೆ ಮಾತಾಡಿದ್ದೀರಾ ಅಂತ. ಸೊ ಈ ಥರ ಬಂದುಬಿಟ್ಟು ನಿಮ್ಮ ಆಡಿಯೋನ ಜನ್ರೇಟ್ ಮಾಡ್ಕೋಬೋದು ಗೈಸ್. ಇಲ್ಲಿ ಸೈನ್ ಅಪ್ ಆ್ಯಂಡ್ ಡೌನ್ಲೋಡ್ ಅಂತ ಇದೆ. ಸೊ ಡೌನ್ಲೋಡ್ ಮಾಡೋ ಪ್ರಾಸೆಸ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಆ್ಯಂಡ್ ಡೌನ್ಲೋಡ್ ಮೇಲೆ ಇಲ್ಲಿ ಬಂದುಬಿಟ್ಟು ನಿಮ್ಮದು ಇಮೇಲ್ ಬಂದುಬಿಟ್ಟು ಕೇಳ್ತಾ ಇದೆ. ಸೊ ಸಿಂಪಲಿ ನಿಮಗೆ ಏನು ಮಾಡಬೇಕು, ಇಮೇಲ್ನ ಹಾಕಿ ಇಲ್ಲಿ ಪಾಸ್ವರ್ಡ್ ಎಲ್ಲ ನೀವೇ ಜನ್ರೇಟ್ ಮಾಡಬೇಕು. ತುಂಬ ಜನ ಅನ್ಕೊತಿರೋ ಇಮೇಲ್ ಹಾಕಿ ಇಮೇಲ್ದು ಪಾಸ್ವರ್ಡ್ ಹಾಕಬೇಕು, ಸೊ ಇಮೇಲ್ ಪಾಸ್ವರ್ಡ್ ನಂಗೆ ಗ್ಯಾಪ್ನ ಇರಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಆ ಥರ ಅಲ್ಲ. ಸೊ ಸಿಂಪಲಿ ನಿಮಗೆ ಇಮೇಲ್ನ ಬಂದುಬಿಟ್ಟು ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಂಡು, ಗೂಗಲ್ ಬೇಡ, ಇಲ್ಲಿ ಇಮೇಲ್ಸ್ ಅಂತ ಎಲ್ಲರ ಫೋನಲ್ಲೂ ಇರುತ್ತೆ. ಇಮೇಲ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಕಾರ್ನರಲ್ಲಿ ಬಂದುಬಿಟ್ಟು ನಿಮಗೆ ನಿಮ್ಮ ಪ್ರೊಫೈಲ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮದು ಇಮೇಲ್ಸ್ ಬಂದುಬಿಟ್ಟು ನೋಡೋಕ್ಕೆ ಇಲ್ಲಿ ಸಿಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಇಮೇಲ್ನ ತಗೊಳ್ಳಿ ನೀವು. ಓಕೆನಾ? ತಗೊಂಡಾದಮೇಲೆ ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಇಮೇಲ್ನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಯಾವುದಾದ್ರೂ ಒಂದು ಪಾಸ್ವರ್ಡ್ನ ನಿಮ್ಮ ಓನಾಗಿ ಕ್ರಿಯೇಟ್ ಮಾಡಬೇಕು. ಸೊ ಅಂದ್ಕೊಳ್ಳಿ ನಾನೇನಾದರೂ ಒಂದು ಪಾಸ್ವರ್ಡ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈಗ ಬಂದುಬಿಟ್ಟು ಇಲ್ಲಿ ಆಕ್ಸೆಪ್ಟ್ ಆಲ್ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟೇ. ಇದು ಸೈನ್ ಅಪ್ ಮಾಡಿದರೆ ಇಲ್ಲಿಗೆ ನಿಮ್ಮದು ಮುಗ್ದೋಗಲ್ಲ. ಬಟ್ ನಿಮ್ಮ ಮೇಲ್ ಏನಿರುತ್ತೆ, ಇಮೇಲು, ಅದಕ್ಕೊಂದು ಮೇಲ್ ಬಂದಿರುತ್ತೆ. ಓಕೆನಾ? ಆ ಮೇಲ್ನ ನಾವು ಓಪನ್ ಮಾಡ್ಕೋಬೇಕು. ಓಕೆನಾ? ಸೊ ಮೇಲ್ ಬಂದಿರುತ್ತೆ. ಸೊ ಮಾಡಬೇಕು, ನಮ್ಮದು ಮೇಲ್ ಏನಿದೆ ಅದು ಓಪನ್ ಮಾಡ್ಕೋಬೇಕು. ಓಕೆನಾ? ನೀವು ನೋಡ್ಬೋದು ನನಗೆ ಮೇಲಲ್ಲಿ ಒಂದು ಮೆಸೇಜ್ ಬಂದಿದೆ. ಸೊ ಸಿಂಪಲಿ ಆ ಮೆಸೇಜ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೀವು ಇಲ್ಲಿ ನೋಡ್ಬೋದು ವೆರಿಫೈ ಯೋರ್ ಇಮೇಲ್ ಅಡ್ರೆಸ್ ಅಂತ ಇದೆ. ಸೊ ಸಿಂಪಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಕನ್ಫರ್ಮ್ ಮೈ ಅಕೌಂಟ್ ಅಂತ ಇದೆ. ಸೊ ಈ ಕನ್ಫರ್ಮ್ ಮೈ ಅಕೌಂಟ್ ಆಪ್ಷನ್ ಮೇಲೆ ಏನಿದೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ಕನ್ಫರ್ಮ್ ಅಕೌಂಟ್ ಅಂತ ನಿಮಗೆ ಬ್ಲೂ ಕಲರಲ್ಲಿ ಬರ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೊಂದು ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ. ಲೋಡಿಂಗ್ ತಗೊಂಡಾದ್ಮೇಲೆ ನಮ್ಮದು ಏನಿದೆ ಇಲ್ಲಿ ನಮ್ಮದು ವಾಯ್ಸ್ ಏನಿದೆ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ ಕೇಳ್ತಿದೆ. ಸೊ ಸಿಂಪಲಿ ಒಂದು ಸಲ ಪ್ಲೇ ಮಾಡಿ ಕೇಳಿದ್ರೆ ನಮ್ಮದು ಇನ್ಹ್ಯಾನ್ಸ್ ಆಗಿದೆಯಾ, ಎಲ್ಲ ನಾಯ್ಸು ರಿಡ್ಯೂಸ್ ಆಗಿದೆ ಆ್ಯಂಡ್ ನಾವು ಮೈಕಲ್ಲಿ ಮಾತಾಡೋ ಥರ ನಮ್ಮದು ಬಂದುಬಿಟ್ಟು ಕ್ಲಿಯರ್ ವಾಯ್ಸ್ ಇದೆಯಾ. ಸೊ ಈಗ ನಾವೇನು ಮಾಡೋಣ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೊ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಫೈಲ್ ಏನಿದೆ ಡೌನ್ಲೋಡ್ ಆಗಿದೆ. ಸೊ ಸಿಂಪಲಿ ನಾವು ಒಂದು ಸಲ ಫೈಲ್ನ ಓಪನ್ ಕೂಡ ಮಾಡಿಕೊಂಡು ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನಮ್ಮದು ಫೈಲ್ ಏನಿದೆ ಅದು ಡೌನ್ಲೋಡ್ ಆಗಿ ಬಂದಿದೆ. ಸೊ ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಫೈಲ್ ಓಪನ್ ಆಗಿದೆ. ಓಪನ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಒನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಫೈಲ್. ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ಯಾವ ನಾಯ್ಸ್ನೂ ಇಲ್ಲ ಆ್ಯಂಡ್ ತುಂಬ ಅಂದರೆ ತುಂಬ ಕ್ಲಿಯರ್ ಆಗಿದೆ. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಇದನ್ನು ನೀವು ಈಸಿಲಿ ಬಂದುಬಿಟ್ಟು ಯೂಸ್ ಮಾಡ್ಕೋಬೋದು ನಿಮ್ಮ ವೀಡಿಯೋಗೆ. ಓಕೆನಾ? ನಿಮ್ಮ ವೀಡಿಯೋಗೆ ಆಡಿಯೋನ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಸೊ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.